ಬಾಲ್ಯದಲ್ಲಿ ಏನು ಮಾಡಬೇಕು, ಅಂತರ್ಪ್ರಪಂಚ ಬಹಿರ್ಪ್ರಪಂಚ ಬಗ್ಗೆ ತುಂಬ ಡೇಟಾ ನೀವು ತಗೋಬೇಕು. ಬರೀ ಸ್ಕೂಲ್ ಸಬ್ಜೆಕ್ಟ್ಸ್ ಅಲ್ಲ, ಔಟ್ಸೈಡ್ ವರ್ಲ್ಡ್, ಇನ್ಸೈಡ್ ವರ್ಲ್ಡ್, ಸ್ಪಿರಿಚುವಾಲಿಟಿ ಆಸ್ ವೆಲ್ ಆಸ್ ಪ್ರತಿಯೊಂದು ಓದಬೇಕು, ಪ್ರತಿಯೊಂದು ಕೇಳಬೇಕು, ನಾಲೆಡ್ಜ್ ಗ್ಯಾದರಿಂಗ್. ಸೆಕೆಂಡ್ ಏನು, ಗೃಹಸ್ಥ, ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ ಅಂದರೆ ಆ ಏಜ್, ಆ ಪೀರಿಯಡ್ ಚೆನ್ನಾಗಿ ಯಾವಾಗ ಹೋಗುತ್ತೆ ಅಂದರೆ ಓನ್ಲಿ ಇಫ್ ಯುವರ್ ಸ್ಪೌಸ್ ಇಸ್ ಅ ಫ್ರೆಂಡ್. ಇಲ್ಲಾಂದರೆ ಟಾರ್ಚರೇ. ಎಸ್ ಆರ್ ನೋ? ಸ್ಪೌಸ್ ಇಸ್ ಎ ಫ್ರೆಂಡ್, ಆ ಲೈಫ್, ಆ ಫೇಸ್ ಸ್ಮೂತಾಗಿ ಹೋಗುತ್ತೆ, ಶೇರಿಂಗ್ ಇರುತ್ತೆ, ಕೇರಿಂಗ್ ಇರುತ್ತೆ. ಇಲ್ಲಾಂದರೆ ಡೀಪ್ ರೋಸ್ಟ್. ಥರ್ಡ್, ವನಪ್ರಸ್ಥ. ನಿಮ್ಮ ಮಕ್ಕಳಿಗೆ ಮದುವೆ ಆಯಿತು, ಅವ್ರಿಗೆ ಮಕ್ಕಳು ಬಂದರೆ ಯು ಹ್ಯಾವ್ ಟು ಗೆಟ್ ಇನ್ ಟು ವನಪ್ರಸ್ಥ. ನಿಮ್ಮ ಡ್ಯೂಟಿ ಆಯಿತು. ಅವ್ರು ಕೇಳಿದ್ರೆ ಹೆಲ್ಪ್ ಮಾಡಿ, ಅವ್ರು ಕೇಳಿದ್ರೆ ಅಡ್ವೈಸ್ ಮಾಡಿ. ಡೋಂಟ್ ಪುಟ್ ಯುವರ್ ನೋಸ್. ಪ್ರತಿಯೊಬ್ಬರು ಈ ಫೇಸ್ ಬರುತ್ತೆ ಲೈಫಲ್ಲಿ. ಬಿ ಕೇರ್ಫುಲ್. ಫೈನಲ್ ಸನ್ಯಾಸ. ದಟ್ ಈಸ್ ವೇರ್ ಯು ಟೋಟಲಿ ಅವೇ ಫ್ರಮ್ ಒನ್ ಫ್ಯಾಮಿಲಿ. ನಾನು, ನನ್ನ ಮಕ್ಕಳೆಲ್ಲ, ಎವ್ರಿಬಡಿ. ಸಾಧನೆ ಯಾವಾಗೂ ಮಾಡ್ಬೋದು. ಕ್ಯಾನ್ ಡೂ ಸಾಧನೆ ಇನ್ ಆಲ್ ದ 4 ಸ್ಟೇಜಸ್. ಬಟ್ ಸನ್ಯಾಸ ಅಂತ ಬಂದಿದ್ರೆ ಇವರು ನಮ್ಮವರು, ನಮ್ಮ ಮಕ್ಕಳು, ನಮ್ಮದು, ನಾ ಅನ್ನೋದೇ ಇರಲ್ಲ ಅಲ್ಲಿ. ಅದು ಬರಬೇಕೆ, ಪ್ರತಿಯೊಬ್ಬರಿಗೆ ಬರಬೇಕು. ದಟ್ ಈಸ್ ವೆನ್ ಯು ಬಿ ಟು ಎನ್ಲೈಟನ್. ಮೋಕ್ಷ ಬರಬೇಕು ಅಂದರೆ ಯು ಹ್ಯಾವ್ ಟು ಗೆಟ್ ಔಟ್. ಮೈಂಡಲ್ಲಿ ಹೋಗಿದ್ರೆ ಸಾಕು.